ಗೋಕಾಕ್ನಲ್ಲಿ ಹಣ ಡಬ್ಬಿಂಗ್ ದಂಧೆ, ಇಬ್ಬರು ಪೊಲೀಸರು ಸೇರಿ 7 ಜನರ ಬಂಧನ. ಹೌದು, ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಸಾರ್ವಜನಿಕರಿಗೆ ಹಣದ ಆಮಿಷ ಒಡ್ಡಿ ವಂಚಿಸುತ್ತಿದ್ದ ಅಂತಾರಾಜ್ಯ ವಂಚಕರ ಜಾಲವನ್ನು ಪೊಲೀಸರು ಭೇದಿಸಿದ್ದು, ಈ ದಂಧೆಯಲ್ಲಿ ಮಹಾರಾಷ್ಟ್ರದ 2 ಪೊಲೀಸ್ ಸಿಬ್ಬಂದಿ ಸೇರಿ ಒಟ್ಟು 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು. ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಮನಿ ಡಬ್ಲಿಂಗ್ ಫ್ರಾಡ್ ಒಂದು ರಿಪೋರ್ಟ್ ಆಗಿದೆ. ನಿನ್ನೆ ಸಾಯಂಕಾಲ ಸುಮಾರು 8 ಜನ ಒಂದು ಮನಿ ಡಬ್ಲಿಂಗ್ ಸ್ಕೀಮಲ್ಲಿ ಮಾಡ್ತಾ ಇದ್ದಾರೆ, ಜನರನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಂಬ ಮಾಹಿತಿ ನಮಗೆ ಬಂತು. ಮಾಹಿತಿ ಬಂದ ನಂತರ DSP ಅವರಿಗೆ ಮಾಹಿತಿ ಬಂದ ನಂತರ ಲೋಕಲ್ ಗೋಕಾಕ ನಗರದ ಶ್ರೀನಗರದಲ್ಲಿರುವಂತಹ ಮನೆಯೊಂದರಲ್ಲಿ ಹಣವನ್ನು 4 ಪಟ್ಟು ಮಾಡಿಕೊಡುವುದಾಗಿ ನಂಬಿಸಿ ಸಾರ್ವಜನಿಕರಿಗೆ ವಂಚಿಸುತ್ತಿದ್ದ ಜಾಲದ ಮೇಲೆ ಗೋಕಾಕ್ ಶಹರ ಠಾಣಾ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಪ್ರಕರಣದಲ್ಲಿ ಬಂಧಿತರಾದವರನ್ನ ಪರಶುರಾಮ್ ಭೀಮ್ಸಿ ಬಡ್ಕರಿ, ಇಮ್ರಾನ್ ಬಾಬಾ ಜಾನ್ ಜುನೇದಿ, ಜಯಶ್ರೀ ಬಾಬು ಕಾಂಬ್ಳೆ, ಮನಿಷಾ ರಾಜು ಗಾಯಕ್ವಾಡ್, ಮಾರ್ಗರೇಟ್ ಡೇವಿಡ್ ಗಾಯಕ್ವಾಡ್, ಉಜ್ವಲಾ ತುಳಸಿರಾಮ್ ಬಿಲಾನಿ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾದ ಅನಂತ್ ಪ್ರಕಾಶ್ ನರವಾಡೆ ಹಾಗೂ ದಿಲ್ದಾರ್ ರಬ್ಬಾನಿ ಶೇಖ್ ಎಂದು ಗುರುತಿಸಲಾಗಿದೆ. ವಂಚಕರು ಬಿಳಿ ಹಾಳೆಗಳಿಗೆ ಕಪ್ಪು ಬಣ್ಣ ಬಳಿದು ಅದನ್ನು ಅಸಲಿ ನೋಟುಗಳೆಂದು ನಂಬಿಸಿ ಸಾರ್ವಜನಿಕರಿಂದ ಹಣ ದೋಚುತ್ತಿದ್ದರು. ಈ ಅಂತಾರಾಜ್ಯ ದಂಧೆಯಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಮೇಲೆ ಗೋಕಾಕ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು.